ಪುಟ್ಟ ಗೌರಿ ಮದುವೆ ಭಾಗ 35. ನಿನ್ನೆ ನಾವೆಲ್ಲ ಮಾತನಾಡಿದ್ದನ್ನು ಅವಳು ಕೇಳಿಸಿಕೊಂಡಿದ್ದಾಳೆ ಅನಿಸುತ್ತೆ. ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ. ನೀನು ಸ್ವಲ್ಪ ಸುಮ್ಮನೆ ಇದ್ದಿದ್ರೆ ಈ ರೀತಿಯೆಲ್ಲ ಆಗ್ತಾನೇ ಇರಲಿಲ್ಲ. ಈಗ ಆ ಹುಡುಗಿನ ಎಲ್ಲಪ್ಪ ಹುಡ್ಕೊಳ್ಳೋದು? ಅದು ಈ ದೊಡ್ಡ ಸಿಟಿಯಲ್ಲಿ ವಯಸ್ಸಿಗೆ ಬಂದಿರುವ ಹುಡುಗಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನೆನಪಿಸಿಕೊಂಡೇ ಶಾಮಣ್ಣ ಅವರ ಮುಖದ ಮೇಲೆ ಬೆವರು ಶುರುವಾಗಿತ್ತು. ಮೈಯಲ್ಲಿ ನಡುಕಲು ಶುರುವಾಗಿತ್ತು. ಅದನ್ನು ನೋಡಿದ ರಾಧಮ್ಮ, ರೀ, ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ, ಆ ಥರ ಏನೂ ಆಗೋದಿಲ್ಲ, ನೀವು ಕುಳಿತುಕೊಂಡು ಸ್ವಲ್ಪ ಸುಧಾರಿಸಿಕೊಳ್ಳಿ ಅಂತ ಹೇಳಿ ಅಲ್ಲಿಯೇ ಇದ್ದ ನೀರನ್ನು ಒಂದು ಲೋಟಕ್ಕೆ ಹಾಕಿ ಗಂಡನಿಗೆ ಕುಡಿಸುತ್ತಾರೆ. ಮುಂದೆ ಏನು ಮಾಡಬೇಕು ಅನ್ನೋದೇ ಎಲ್ಲರ ಚಿಂತೆಯಾಗಿತ್ತು. ಸಮಯವಾದಂತೆಲ್ಲ ದೇವಸ್ಥಾನಕ್ಕೆ ಜನರು ಬರುವುದಕ್ಕೆ ಶುರು ಮಾಡಿದರು. ಬೆಳಿಗ್ಗೆ ಅವಳು ಮಾಡಿದ ಕೆಲಸ ನೋಡಿದ ಪೂಜಾರರು ತುಂಬ ಖುಷಿಪಟ್ಟಿದ್ದರು. ದೇವರಿಗೆ ಅಂತ ಮಾಡಿದ್ದ ಪ್ರಸಾದವನ್ನು ಕೊಟ್ಟು ತಿನ್ನು ಎಂದರು. ಸ್ವಲ್ಪ ಸಮಯ ಸುಧಾರಿಸಿಕೊಂಡ ಶಾಮಣ್ಣ ಮೇಷ್ರು, ರಾಧಾ, ಇಲ್ಲಿ ಎಲ್ಲಾದರೂ ಹುಡುಕಿಕೊಂಡು ಬರ್ತೀನಿ. ಪಾಪ ಆ ಹುಡುಗಿಗೆ ಸಿಟಿ ಹೊಸದು, ಏನಾದರೂ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಾಳು ಅಂತ ಭಯ ಆಗ್ತಾ ಇದೆ ಅಂತ ಹೇಳಿ ಗೌರಿಯನ್ನು ಹುಡುಕಲು ಹೊರಡುತ್ತಾರೆ. ಅಷ್ಟರಲ್ಲಿ ಅವರ ಮಾವ ಕೂಡ, ನಾನು ಬರ್ತೀನಿ ಹೇಳಿ ಅಂದರೆ ಅಂತ ಹೇಳಿ ಅವರು ಕೂಡ ಜೊತೆಯಲ್ಲಿ ಹೊರಡುತ್ತಾರೆ. ಸಿಕ್ಕವರನ್ನು ಕೇಳುತ್ತಾ ಮುಂದೆ ಹೋದರು. ಯಾರನ್ನೇ ಕೇಳಿದರೂ ನಮಗೆ ಗೊತ್ತಿಲ್ಲ ಎನ್ನುವವರೇ. ಈ ಸಮಯದಲ್ಲಿ ಅವರಿಗೆ ಸಹಾಯಕ್ಕೆ ಬಂದದ್ದು ಗೌರಿ ತಾಯಿ ಜಾನಕಮ್ಮ. ಅವಳ ಫೋಟೋಗಳನ್ನು ಕೊಟ್ಟಿದ್ದರು. ಅವರು ಫೋಟೋಗಳನ್ನು ಕೊಟ್ಟಾಗ ಶಾಮಣ್ಣ ಮೇಷ್ರು ತಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡಿದ್ದರಿಂದ ಅವುಗಳನ್ನು ಗೌರಿಯ ಕೈಗೆ ಕೊಡೋದನ್ನು ಮರೆತಿದ್ದರು. ಈಗ ಅದೇ ಫೋಟೋವನ್ನು ತೋರಿಸುತ್ತಾ, ಈ ಹುಡುಗಿಯನ್ನು ಎಲ್ಲಾದರೂ ನೋಡಿದ್ದೀರಾ ಎಂದು ಕೇಳಿಕೊಂಡು ಹುಡುಕುತ್ತಿದ್ದರು. ಎಲ್ಲ ಕಡೆ ಹುಡುಕಿ ಸುಸ್ತಾದ ಇಬ್ಬರು ಕೊನೆಗೆ ಮಾರ್ಕೆಟ್ ಹತ್ತಿರ ಬಂದರು. ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡಿದ ಕಾರಣ ಗೌರಿಗೆ ಆಗಲೇ ಕಣ್ಣು ಎಳೆದಂತೆ ಆಗಿತ್ತು. ಭಕ್ತಾದಿಗಳು ಕುಳಿತುಕೊಳ್ಳಲು ಅನುಕೂಲ ಆಗಲಿ ಅಂತ ಕಟ್ಟಿದ್ದ ಒಂದು ಪಡಸಾಲೆಯ ಮೂಲೆಯಲ್ಲಿ ಲಗೇಜನ್ನು ತನ್ನ ತಲೆದಿಂಬಿನಂತೆ ಹಾಕಿಕೊಂಡು ಮಲಗಿಬಿಡುತ್ತಾಳೆ. ಮಾರ್ಕೆಟ್ ಹತ್ತಿರ ಬಂದಿದ್ದ ಶಾಮಣ್ಣ ಮೇಷ್ರು ಗೌರಿ ದೇವಸ್ಥಾನಕ್ಕೆ ಹೂ ತೆಗೆದುಕೊಂಡು ಹೋಗಿದ್ದ ಅಜ್ಜಿ ಹತ್ತಿರ ಬಂದರು. ಅವರಿಗೆ ಫೋಟೋ ತೋರಿಸುತ್ತಾ ಅದನ್ನು ನೋಡಿದ ಅಜ್ಜಿ, ಸ್ವಾಮಿ, ಬೆಳಗ್ಗೆ ತಾನೇ ಹುಡುಗಿ ನನ್ನ ಹತ್ರನೇ ಹೂವು ತಗೊಂಡು ದೇವಸ್ಥಾನಕ್ಕೆ ಹೋದ್ಲು. ಅವಳು ಬಂದಾಗ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಇಷ್ಟೊತ್ತಿಗೆ ದೇವಸ್ಥಾನದಿಂದ ಹೊರಟೋಗಿರ್ತಾಳೆ ಅನ್ಕೋತೀನಿ ಎಂದರು. ಅಜ್ಜಿಯ ಮಾತನ್ನು ಕೇಳಿ ನಿರಾಸೆಯಿಂದ ಶಾಮಣ್ಣ, ಈಗ ಏನು ಮಾಡೋದು ಮಾವ ಎಂದರು. ಭರವಸೆ ಕಳ್ಕೋಬೇಡಿ ಅಂದರೆ ಯಾವುದಕ್ಕೂ ಒಂದು ಸಾರಿ ದೇವಸ್ಥಾನದ ಹತ್ತಿರ ಹೋಗಿ ನೋಡೋಣ ಬನ್ನಿ ಅಂತ ಅವರಿಗೆ ಸಮಾಧಾನ ಮಾಡಿ ಶಾಮಣ್ಣ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಗರ್ಭಗುಡಿಯ ಮುಂದೆ ಓಡಾಡಿಕೊಂಡಿದ್ದ ಗೌರಿ ಸುಮಾರು ಸಮಯದಿಂದ ಕಾಣದೇ ಇದ್ದುದನ್ನು ಕಂಡು ಎಲ್ಲೋ ಆ ಹುಡುಗಿ ಹೊರಟು ಹೋಗಿರಬೇಕು ಎಂದುಕೊಳ್ಳುತ್ತಾರೆ ಪೂಜಾರರು. ದೇವಸ್ಥಾನದ ಒಳಗಡೆ ಬಂದ ಇಬ್ಬರು ಅಲ್ಲಿ ಇದ್ದ ಜನರ ಬಳಿ ಗೌರಿ ಫೋಟೋವನ್ನು ತೋರಿಸುತ್ತಾ, ಈ ಹುಡುಗಿನ ಇಲ್ಲಿ ಎಲ್ಲಾದರೂ ನೋಡಿದ್ರಾ ಎನ್ನುತ್ತಾರೆ. ಆದರೆ ಎಲ್ಲ ಕಡೆಯಿಂದ ಬಂದ ಉತ್ತರ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದರೂ ಗೌರಿಯ ಸುಳಿವು ಸಿಗದೇ ಇರೋದನ್ನು ಕಂಡು, ಈಗ ಏನು ಮಾಡೋದು ಮಾವ? ಒಂದು ವೇಳೆ ಗೌರಿ ಸಿಗಲಿಲ್ಲ ಅಂದರೆ ಅವಳ ತಾಯಿ ಫೋನ್ ಮಾಡಿದಾಗ ನನಗೇನು ಅಂತ ಹೇಳಲಿ? ಪಾಪ ಜಾನಕಮ್ಮ ನನ್ನ ನಂಬಿ ಅವರ ಮಗಳನ್ನು ನನ್ನ ಜೊತೆ ಕಳಿಸಿದ್ರು. ಈಗ ನನ್ನ ಹೆಂಡತಿಯ ಮಾತಿಂದ ಗೌರಿ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋದ್ರು ಅಂತ ನಾನು ಅವರಿಗೆ ಹೇಗೆ ಹೇಳಲಿ? ತುಂಬ ಬೇಸರದಲ್ಲಿ ಹೇಳಿದರು. ಇಷ್ಟಕ್ಕೆಲ್ಲ ನಿರಾಶೆ ಆಗಬೇಡಿ ಅಳಿಯಂದ್ರೆ, ಒಂದು ಸಾರಿ ಪೂಜಾರರನ್ನು ಕೇಳೋಣ. ದೇವಸ್ಥಾನಕ್ಕೆ ಬಂದಿದ್ದಾಳೆ ಅಂದರೆ ದೇವರ ದರ್ಶನ ಮಾಡದೆ ಹೋಗಿರೋದಿಲ್ಲ. ಅವರನ್ನು ಕೇಳಿದರೆ ಏನಾದರೂ ಗೊತ್ತಾಗಬಹುದು ಎಂದರು. ಮಾವನ ಮಾತಿನಿಂದ ಸ್ವಲ್ಪ ಭರವಸೆ ಮೂಡಿತು. ತಕ್ಷಣ ಇಬ್ಬರು ಗರ್ಭಗುಡಿಯ ಹತ್ತಿರ ಬಂದರು. ಪೂಜೆ ಮಾಡಿ ಮಂಗಳಾರತಿ ಕೊಡಲು ಬಂದ ಪೂಜಾರಿಯವರ ಹತ್ತಿರ ಫೋಟೋ ತೋರಿಸುತ್ತಾರೆ. ಪೂಜಾರಿಗಳೇ, ಈ ಹುಡುಗಿನ ಇಲ್ಲಿ ಎಲ್ಲಾದರೂ ನೋಡಿದ್ರಾ ಎಂದರು.
ಗೌರಿ ಫೋಟೋ ನೋಡಿದ ಪೂಜಾರರು, ಹೌದು, ಈ ಹುಡುಗಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದಿದ್ಲು. ಇವತ್ತು ದೇವಸ್ಥಾನ ಸ್ವಚ್ಛ ಮಾಡುವವರು ಬಂದಿರಲಿಲ್ಲ. ಪಾಪ, ಅಷ್ಟು ಚಿಕ್ಕ ಹುಡುಗಿನೇ ಇಷ್ಟು ದೊಡ್ಡ ದೇವಸ್ಥಾನನ ಎಷ್ಟು ಬೇಗ ಕ್ಲೀನ್ ಮಾಡಿದ್ಲು ಅಂತೀನಿ. ತುಂಬ ಚುರುಕಾಗಿದ್ಲು ಆ ಹುಡುಗಿ. ಪಾಪ ತುಂಬ ಹೊತ್ತಿಂದ ಇಲ್ಲೇ ಇದ್ಲಲ್ಲ, ಹಸ್ಕೊಂಡಿರ್ತಾಳೆ ಅಂತ ಹೇಳಿ ಪ್ರಸಾದ ಕೊಟ್ಟೆ. ಪ್ರಸಾದ ಇಸ್ಕೊಂಡವಳು ಆಮೇಲೆ ಇಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ. ನಾನೆಲ್ಲ ಹೊರಟೋದ್ಲೇನೋ ಅಂತ ಅಂದ್ಕೊಂಡೆ. ಇಷ್ಟೊತ್ತಾದರೂ ಕಾಣಿಸ್ತಿಲ್ಲ ಅಂದರೆ ಆ ಹುಡುಗಿ ಹೊರಟೋಗಿರಬೇಕು. ಅದು ಸರಿ, ನೀವು ಯಾರು? ಈ ಹುಡುಗಿನ ಯಾಕೆ ಹುಡುಕ್ತಾ ಇದ್ದೀರಾ ಎಂದು ಕೇಳಿದರು. ಆಗ ಪಾಪ ಶಾಮಣ್ಣ ಮೇಷ್ಟ್ರು ಏನು ಅಂತ ಹೇಳಿ ಯಾರು ಗೌರಿಯಲ್ಲಿ ಇಲ್ಲ ಅಂತ ಕೇಳಿ ಅವರ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಹೊರಗೆ ಬರುತ್ತಾರೆ. ದೇವಸ್ಥಾನ ಒಂದು ಸುತ್ತು ಸುತ್ತಿದರೂ ಗೌರಿ ಅಲ್ಲೆಲ್ಲೂ ಕಾಣಿಸಲಿಲ್ಲ. ತಲೆಯ ತುಂಬ ತನ್ನ ದುಪ್ಪಟ್ಟವನ್ನು ಒದ್ದಿಕೊಂಡಿದ್ದ ಕಾರಣ ಗೌರಿಯನ್ನು ಕಂಡು ಶಾಮಣ್ಣ ಮೇಷ್ಟ್ರು, ಮಾವ, ಅಲ್ಲಿ ಯಾರೋ ಮಲಗಿದ್ದಾರೋ ಥರ ಇದ್ದಾರೆ, ಹೋಗಿ ನೋಡ್ಲಾ ಎಂದರು. ಬೇಡ ಅಳಿಯಂದ್ರೆ, ಅವಳು ಯಾಕೆ ಅಲ್ಲಿ ಮಲ್ಕೋತಾಳೆ? ನನಗೆ ಅನಿಸೋ ಪ್ರಕಾರ ಯಾರೋ ಭಿಕ್ಷುಕರೋ ಈ ದೇವಸ್ಥಾನದ ಕೆಲಸಗಾರರು ಇರಬೇಕು. ಬನ್ನಿ, ಮತ್ತೆ ಆ ಹೂ ಮಾರುವ ಅಜ್ಜಿಯನ್ನು ಕೇಳೋಣ, ಮತ್ತೆ ಅಲ್ಲಿ ಹೋಗಿದ್ದರೆ ಹೋಗಿರಬಹುದು ಅಂತ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ. ಹೋಗುವ ಸಮಯದಲ್ಲಿ ಶಾಮಣ್ಣ ಮೇಷ್ಟ್ರು ಮಲಗಿದ್ದ ಗೌರಿಯನ್ನೇ ಹಿಂದೆ ತಿರುಗಿ ನೋಡುತ್ತಾರೆ. ಮತ್ತೊಮ್ಮೆ ಮಾರ್ಕೆಟ್ ಬಳಿ ಎಲ್ಲ ಕಡೆ ವಿಚಾರಿಸಿದರು, ಆದರೆ ಗೌರಿಯ ಸುಳಿವೇ ಸಿಗಲಿಲ್ಲ. ಸೋತ ಮುಖ ಹೊತ್ತುಕೊಂಡು ವಾಪಸ್ ಮನೆಗೆ ಬರುತ್ತಾರೆ. ನಿದ್ದೆಯ ಮಂಪರು ಕಳೆದಿದ್ದರಿಂದ ಗಂಟೆಯ ಶಬ್ದಕ್ಕೆ ಗೌರಿಗೆ ಎಚ್ಚರವಾಗಿತ್ತು. ಅಯ್ಯೋ, ಎಷ್ಟೊತ್ತು ಮಲಗಿಬಿಟ್ಟಿದ್ದೀನಿ ಅಂತ ಹೇಳಿಕೊಂಡು ತಡಬಡಾಯಿಸಿ ಎದ್ದೇಳುತ್ತಾಳೆ. ಎದ್ದವಳೆ ಅಲ್ಲೇ ಬರುತ್ತಿದ್ದ ನಲ್ಲಿಯ ಹತ್ತಿರ ನೀರಿನಲ್ಲಿ ಮತ್ತೊಮ್ಮೆ ಮುಖ ತೊಳೆದು ಗರ್ಭಗುಡಿ ಹತ್ತಿರ ಬರುತ್ತಾಳೆ. ಗೌರಿಯನ್ನು ನೋಡಿದ ಪೂಜಾರರು ಆಶ್ಚರ್ಯದಿಂದ, ಏನಮ್ಮ, ನೀನು ಇಲ್ಲಿಂದ ಹೋಗಿಲ್ವಾ ಎಂದರು. ಇಲ್ಲ ಪೂಜಾರರೇ, ಯಾಕೋ ನಿದ್ದೆ ಬಂದಂತೆ ಆಯಿತು, ಮಲಗಿಬಿಟ್ಟಿದ್ದೆ, ಈಗ ಎಚ್ಚರ ಆಯಿತು ಎಂದಳು. ಸರಿ ಬಿಡು, ಆದರೆ ನಿನ್ನ ಹುಡುಕಿಕೊಂಡು ಯಾರೋ ಇಬ್ಬರು ಇಲ್ಲಿ ಬಂದಿದ್ದರು. ನೀನು ಕಾಣಿಸದೇ ಇರೋದನ್ನು ನೋಡಿ ಎಲ್ಲೋ ಹೊರಟೋಗಿದ್ಯಾ ಅಂತ ಅಂದ್ಕೊಂಡು, ಇಲ್ಲ, ಆ ಹುಡುಗಿ ಹೊರಟು ಹೋದಳು ಅಂತ ಹೇಳಿದೆ. ನೀನು ನೋಡಿದರೆ ಇಲ್ಲೇ ಇದ್ದೀಯಾ? ಯಾವ ಊರು ನಿಂದು? ಅವರು ಯಾಕೆ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದು? ಏನಾದರೂ ಮನೆಯಲ್ಲಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ಯಾ ಹೇಗೆ ಎಂದು ಪೂಜಾರರು ಕೇಳಿದರು. ಪೂಜಾರರ ಮಾತಿಗೆ ಭಯಗೊಂಡ ಗೌರಿ, ಅಯ್ಯೋ ಪೂಜಾರರೇ, ನಾನೇನು ಮನೆ ಬಿಟ್ಟು ಬಂದಿಲ್ಲ. ಅವರು ನಮ್ಮ ಮೇಷ್ಟ್ರು ನನ್ನನ್ನು ಮುಂದೆ ಓದಿಸಬೇಕು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದರು. ಆದರೆ ನಾನು ಅವರ ಮನೆಗೆ ಬಂದಿರೋದು ಅವರ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ನನ್ನಿಂದಾಗಿ ಅವರ ಮನೆಯಲ್ಲಿ ನಿನ್ನೆ ಜಗಳ ಆಯಿತು. ಪಾಪ, ನನ್ನಿಂದಾಗಿ ಮೇಷ್ಟ್ರು ಅವರ ಹೆಂಡತಿ ಹತ್ತಿರ ಅತ್ತೆ ಮಾವನಿಂದ ಬೈಸ್ಕೊಂಡ್ರು. ಅದಕ್ಕೆ ನನ್ನಿಂದ ಅವರಿಗೆ ತೊಂದರೆ ಯಾಕೆ ಅಂತ ಹೇಳಿ ಅವರ ಮನೆ ಬಿಟ್ಟು ಬಂದ್ಬಿಟ್ಟೆ ಎಂದಳು. ಆಗ ಪೂಜಾರರು, ಅದು ಸರಿ ಕಣಮ್ಮ, ಅವರ ಮನೆ ಬಿಟ್ಟು ನೀನು ನಿಮ್ಮೂರಿಗೆ ವಾಪಸ್ ಹೋಗ್ಬೋದಾಗಿತ್ತು ಅಲ್ವಾ ಎಂದರು. ದಯವಿಟ್ಟು ಪೂಜಾರರೇ, ನಾನು ನಮ್ಮೂರಿಗೆ ಮಾತ್ರ ಹೋಗೋದಿಲ್ಲ ಅಂತ ಹೇಳಿ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ವಿವರಿಸುತ್ತಾಳೆ. ಅವಳ ಕತೆ ಕೇಳಿದ ಪೂಜಾರರಿಗೆ ಕಣ್ಣಿನಲ್ಲಿ ಸಹ ನೀರು ಬಂದಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ಕಷ್ಟಪಟ್ಟಿದ್ದೀಯ ತಾಯಿ, ಆದರೂ ಕೂಡ ನೀನು ಓದಿ ಮುಂದೆ ಬರಬೇಕು ಅಂದ್ಕೊಂಡಿದ್ದೀಯಾ? ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ. ಅದು ಸರಿ, ಈಗ ಮನೆ ಬಿಟ್ಟು ಬಂದಿದ್ದೀಯಾ, ಊರಿಗೂ ಹೋಗೋದಿಲ್ಲ ಅಂತೀಯ, ಮತ್ತೆ ಮುಂದೇನು ಎಂದು ಕೇಳಿದರು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಈ ತಾಯಿನೇ ನನಗೆ ದಾರಿ ತೋರಿಸಬೇಕು ಎಂದಳು. ಸ್ವಲ್ಪ ಸಮಯ ಯೋಚಿಸಿದ ಪೂಜಾರರು, ನೋಡು, ನನಗೆ ಗೊತ್ತಿರುವವರು ಒಬ್ಬರಿದ್ದಾರೆ. ತುಂಬ ಒಳ್ಳೆ ಜನ. ವಯಸ್ಸಾದ ಗಂಡ ಹೆಂಡತಿ, ಮಗ ಫಾರಿನಲ್ಲಿ ಓದ್ತಾ ಇದ್ದಾನೆ.
ಮಗಳಿಗೆ ಮದುವೆ ಆಗಿದೆ. ಅವರನ್ನು ನೋಡಿಕೊಳ್ಳೋದಕ್ಕೆ ಅಂದರೆ ಗಟ್ಟಿಮುಟ್ಟಾಗಿ ಇದ್ದಾರೆ. ಮನೆ ಕೆಲಸ ಮಾಡೋದಕ್ಕೆ ಯಾರಾದರೂ ಗೊತ್ತಿರೋರು ಇದ್ದರೆ ಹೇಳಿ ಅಂತ ಹೇಳಿದರು. ಬೆಳಗ್ಗೆ ನೀನು ಮಾಡಿದ ಕೆಲಸ ನೋಡಿ ನನಗೆ ಗೊತ್ತಾಯಿತು, ನಿನಗೆ ಎಲ್ಲ ಕೆಲಸನೂ ಬರಬಹುದು ಅಂತ. ನೀನು ಮತ್ತೆ ಮನೆ ಕೆಲಸ ಮಾಡೋದಕ್ಕೆ ಒಪ್ಕೋತೀನಿ ಅನ್ನೋದಾದರೆ ನಾನು ಅವರ ಹತ್ತಿರ ನಿನ್ನ ವಿಚಾರ ಮಾತಾಡ್ತೀನಿ. ಅವರು ನಿನ್ನ ಓದಿಗೂ ಸಹಾಯ ಮಾಡಬಹುದು ಎಂದರು. ಗೌರಿಗೆ ಪೂಜಾರರ ಮಾತು ಮುಳುಗುತ್ತಿದ್ದವನಿಗೆ ಹುಲ್ಲು ಕಡ್ಡಿ ಆಸರೆ ಎನ್ನುವಂತೆ ಆಗಿತ್ತು. ತಕ್ಷಣಕ್ಕೆ ತನಗೊಂದು ನೆಲೆ ಬೇಕು ಅಂದುಕೊಂಡಿದ್ದ ಗೌರಿ, ಸರಿ ಪೂಜಾರರೇ, ನನಗೆ ಆ ಮನೆ ಕೆಲಸ ಎಲ್ಲ ಗೊತ್ತು. ಅವರು ನನಗೆ ಸಂಬಳ ಕೊಡುವುದು ಏನು ಬೇಡ, 2 ಹೊತ್ತು ಊಟ, ಇರೋದಕ್ಕೆ ಜಾಗ, ನಾನು ಮುಂದೆ ಓದೋದಕ್ಕೆ ಅನುಕೂಲ, ಅಷ್ಟು ಮಾಡಿಕೊಟ್ರೆ ಸಾಕು. ಬೇಕಾದರೆ ನನ್ನ ಓದಿನ ಖರ್ಚು ನಾನೇ ನೋಡ್ಕೋತೀನಿ ಎಂದಳು. ಒಳ್ಳೆಯದಮ್ಮ. ಹೇಗಿದ್ದರೂ ಇವತ್ತು ಶುಕ್ರವಾರ, ಅವರು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಬರ್ತಾ ಇದ್ದರು. ನಾನು ಫೋನ್ ಮಾಡಿ ಮತ್ತೊಂದು ಸಾರಿ ವಿಚಾರಿಸ್ತೀನಿ. ಅವರು ಆಯಿತು ಅಂತ ಒಪ್ಕೊಳ್ಳೋದಾದರೆ ನಿನ್ನನ್ನು ಅವರ ಮನೆ ಸೇರಿಸ್ತೀನಿ ಎಂದರು. ಬೆಳಗ್ಗೆಯೇ ಪೂಜೆಗೆ ಬರುತ್ತಿದ್ದವರು ಅಂದು 3 ಗಂಟೆಯಾದರೂ ಬಂದಿರಲಿಲ್ಲ. ಇವತ್ತು ಬರ್ತಾರೋ ಇಲ್ಲವೋ ಅಂತ ತಿಳಿದುಕೊಳ್ಳೋಣ ಅಂತ ಹೇಳಿ ಫೋನ್ ಮಾಡುತ್ತಾರೆ. ಸೋತ ಮುಖ ಹೊತ್ತುಕೊಂಡು ಬಂದ ಗಂಡನನ್ನು ಕಂಡ ರಾಧಮ್ಮನಿಗೆ ಗೌರಿ ಸಿಗಲಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಛೇ, ನಾನು ಯಾಕಾದರೂ ಆ ರೀತಿ ಮಾತಾಡೋದಕ್ಕೆ ಹೋದ್ನು. ನನ್ನ ಮಾತಿಂದ ಆ ಹುಡುಗಿಗೆ ತುಂಬ ಹರ್ಟ್ ಆಯಿತು ಅನಿಸುತ್ತೆ. ಈಗ ಏನು ಮಾಡೋದು ಅನ್ನುವ ಚಿಂತೆ ಶುರುವಾಗಿತ್ತು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ.